ನೋಡಿ, ಅಹಂಕಾರ ಹೋಗ್ಬೇಕಾದ್ರೆ ಅದಕ್ಕೂ ಮುಖ್ಯವಾಗಿ ಮೊದಲು ಮಮಕಾರ ಹೋಗ್ಬೇಕಂತೆ. ದೇವರ ಹತ್ರ ಅಗ್ರಿಮೆಂಟ್ ಮಾಡ್ಬೇಕಂತೆ. ಸ್ವಾಮಿ, ಒಂದು ನಾ ಬಿಡ್ತೇನೆ, ಇನ್ನೊಂದು ನೀ ಬಿಡಿಸು, ಎನಗೂ ಆಣೆ ನಿನಗೂ ಆಣೆ. ಎನಗೂ ನಿನಗೂ ಇಬ್ಬರಿಗೂ ನಿನ್ನ ನಂಬಕ್ಕಾಗಲ್ಲ ದೇವ್ರೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರು ಪ್ರಹ್ಲಾದ ಧ್ರುವ ಇವರ ಆಣೆ ಅಂದಾಗ ದೇವ್ರ ಏನು ಮಾಡಕ್ಕಲ್ಲ. ಏನ್ ಬೇಕು ದೇವ್ರಿಗೆ ಹೇಳ್ಬೇಕಂತೆ. ಸ್ವಾಮಿ, ನಾನು ನಾನು ಬಿಡು ಬಿಡು ಅಂತ ಬಂದ ಆಚಾರ ಎಲ್ಲ ಹೇಳ್ತಾರೆ, ಆದ್ರೆ ಆಚಾರ್ಯ ಬಿಟ್ಟಿರಲ್ಲ. ಯಾಕೆ ಗೊತ್ತಾ? ಬಿಡಕ್ಕಾಗಲ್ಲ ಅದು. ಈಗ ನೋಡಿ, ಮಲಗಿರ್ತಾರಲ್ಲ, ಎದ್ದ ಮೇಲೆ ಕೇಳಿ ಇಲ್ಲಿ ಯಾರು ಮಲಗಿದ್ದು ಅಂತ ಕೇಳಿದ್ರೆ ನಾನೇ ಅಂತ. ಅಂದ್ರೆ ಮಲಗಿದ್ದಾಗ್ಲೂ ಕೂಡ ನಾನು ಅನ್ನೋದು ಹೋಗಲ್ಲಂತೆ. ಈ ನಾನು ಅನ್ನೋದು ಬಿಡೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ಅದು ನಮ್ಮ ಕೈಲಿ ಬಿಡಕ್ಕಾಗಲ್ಲ. ದೇವರು ಬಿಡಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಹಾಗಾದ್ರೆ ದೇವ್ರಿಗೆ ಹೇಳ್ಬೇಕಂತೆ, ಸ್ವಾಮಿ ಬಿಡಬೇಕಾದ್ದು 2 ಗುಣ ಅಂತಾರೆ. 2 ದುರ್ಗುಣಗಳನ್ನ ಮನುಷ್ಯ ಬಿಟ್ಟಾಗ ದೇವರ ದಯೆಗೆ ಪಾತ್ರನಾಗ್ತಾನೆ. ಅದ್ರಲ್ಲಿ ಯಾವ್ದು ಬಿಡಬೇಕು? ಒಂದು ನಾನು, ಇನ್ನೊಂದು ನಂದು, ಈ 2 ಬಿಡ್ಬೇಕಂತಾರೆ. ನಾನು ಬಹಳ ಟ್ರೈ ಮಾಡಿದೀನಿ. ನಾನು